ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಲೋಕದ ದೇವರು. ಸೃಷ್ಟಿಸಿದ ದಾಖಲೆಗಳಿಗೆ ಲೆಕ್ಕವೇ ಇಲ್ಲ. ಈಗಲೂ ಶತಕಗಳ ಶತಕಕ್ಕೆ ಹತ್ತಿರದಲ್ಲಿರೋದು ವಿರಾಟ್ ಕೊಹ್ಲಿ ಮಾತ್ರ. ಒನ್ ಡೇ ಸೆಂಚುರಿಗಳ ಶತಕಗಳ ಅರ್ಧಶತಕ ದಾಖಲೆ ಮುರಿದಿರುವ ಕೊಹ್ಲಿಗೂ ಇನ್ನೂ ತೆಂಡೂಲ್ಕರ್ ದ್ವಿಶತಕದ ಸಾಧನೆ ಮುರಿಯುವುದು ಸಾಧ್ಯವಾಗಿಲ್ಲ. ಫೆಬ್ರವರಿ 24, 2010 ತೆಂಡೂಲ್ಕರ್ ಏಕದಿನ ಕ್ರಿಕೆಟಿನ ಮೊದಲ ದ್ವಿಶತಕ ದಾಖಲೆ ಬರೆದಿದ್ರು. ಅದು ದಕ್ಷಿಣ ಆಫ್ರಿಕಾ ವಿರುದ್ಧ. ಏಕದಿನ ಕ್ರಿಕೆಟ್ನ ಮೊದಲ ದ್ವಿಶತಕ ದಾಖಲಾಗಲು 39 ವರ್ಷ ಬೇಕಾಯಿತು. 2692 ಏಕದಿನ ಪಂದ್ಯಗಳ ಬಳಿಕ ಏಕದಿನ ಕ್ರಿಕೆಟ್ ಜಗತ್ತಿನ ಮೊದಲ ಡಬಲ್ ಸೆಂಚುರಿ ಹೊಡೆದಿದ್ರು ಸಚಿನ್ ತೆಂಡೂಲ್ಕರ್. ತೆಂಡೂಲ್ಕರ್ ಅವರ ಅವತ್ತಿನ ಡಬಲ್ ಸೆಂಚುರಿಯಲ್ಲಿ ಒಂದೇ ಒಂದು ಔಟ್ ಅಪೀಲ್ ಕೂಡ ಇರಲಿಲ್ಲ. ಒಂದೇ ಒಂದು ಜೀವದಾನವೂ ಇರಲಿಲ್ಲ. ಅದೊಂದು ಪರ್ಫೆಕ್ಟ್ ಆಟ. ತೆಂಡೂಲ್ಕರ್ ಮೊದಲ ದ್ವಿಶತಕಕ್ಕೆ ಹತ್ತಿರ ಬಂದಾಗ ಸ್ಕೋರ್ 198 ಆಗಿದ್ದಾಗ ಕ್ರಿಕ್ ಇನ್ಫೋ ವೆಬ್ಸೈಟ್ ಕ್ರ್ಯಾಶ್ ಆಗಿತ್ತು. ಏಕೆಂದರೆ ಕ್ರಿಕ್ ಇನ್ಫೋ ವೆಬ್ಸೈಟಿನ ಕೆಪಾಸಿಟಿಯನ್ನು ಮೀರಿ ಏಕಕಾಲಕ್ಕೆ 55 ಲಕ್ಷ ಜನ ಲಾಗಿನ್ ಆಗಿದ್ರು. ತೆಂಡೂಲ್ಕರ್ ಆಟವೂ ಅಷ್ಟೇ. ಮೊದಲ 10 ಓವರ್ಗಳಲ್ಲಿ 32 ಎಸೆತಗಳಲ್ಲಿ 46 ರನ್ ಹೊಡೆದಿದ್ದ ಸಚಿನ್ ತೆಂಡೂಲ್ಕರ್ 11 ರಿಂದ 20 ಓವರ್ಗಳ ಮಧ್ಯೆ 29 ಬಾಲ್ಗಳಿಗೆ 33 ರನ್ ಹೊಡೆದಿದ್ರು. 21ನೇ ಓವರ್ನಿಂದ 30 ಓವರ್ ಒಳಗೆ 35 ಎಸೆತಗಳನ್ನು ಎದುರಿಸಿ 31 ರನ್ ಗಳಿಸಿದ್ರು. 31 ರಿಂದ 40 ಓವರ್ಗಳ ಮಧ್ಯೆ ಸಚಿನ್ ತೆಂಡೂಲ್ಕರ್ ಆಡೋಕೆ ಸಿಕ್ಕಿದ್ದು 29 ಬಾಲ್ಗಳು ಮಾತ್ರ. ಹೊಡೆದಿದ್ದು 50 ರನ್. ಅದಾದ ನಂತರ 41 ರಿಂದ 50 ಓವರ್ಗಳ ಮಧ್ಯೆ 22 ಬಾಲ್ ಆಡಿ 40 ರನ್ ಸಿಡಿಸಿದ್ರು ತೆಂಡೂಲ್ಕರ್. ಏಕೆಂದರೆ 45ನೇ ಓವರ್ಗೆ 191 ರನ್ ಗಳಿಸಿದ್ದ ಸಚಿನ್ ತೆಂಡೂಲ್ಕರ್ಗೆ ಅದಾದ ನಂತರ 5 ಓವರ್ಗಳಲ್ಲಿ ಆಡೋಕೆ ಸಿಕ್ಕಿದ್ದು ಕೇವಲ 9 ಬಾಲ್. ಧೋನಿ ಅವತ್ತಿನ ಮ್ಯಾಚಿನಲ್ಲಿ ಕೇವಲ 35 ಬಾಲ್ಗಳಲ್ಲಿ 68 ರನ್ ಅನ್ನ ಸಿಡಿಸಿದ್ರು. ಸ್ಲೋ ಆಗಿ ಆಡಿದ್ದವರು ದಿನೇಶ್ ಕಾರ್ತಿಕ್. ಅವರದ್ದು 85 ಬಾಲ್ಗಳಲ್ಲಿ 79 ರನ್. ಸೆಹ್ವಾಗ್ 9ಕ್ಕೆ ಔಟ್ ಆಗಿದ್ರೆ ಯೂಸುಫ್ ಪಠಾಣ್ 36ಕ್ಕೆ ಔಟ್ ಆಗಿದ್ರು. ವಿರಾಟ್ ಕೊಹ್ಲಿ, ಸುರೇಶ್ ರೈನಾ, ರವೀಂದ್ರ ಜಡೇಜಾಗೆ ಬ್ಯಾಟಿಂಗ್ ಅವಕಾಶವೇ ಸಿಕ್ಕಿರಲಿಲ್ಲ. 25 4, 3 ಭರ್ಜರಿ ಸಿಕ್ಸರ್ಗಳಿದ್ದ ಆ ದ್ವಿಶತಕ ಹೊಡೆದಿದ್ದು ದಕ್ಷಿಣ ಆಫ್ರಿಕಾ ವಿರುದ್ಧ. ಆಗ ದಕ್ಷಿಣ ಆಫ್ರಿಕಾ ಬೌಲರ್ಗಳಲ್ಲಿ ಡೇಲ್ ಸ್ಟೇನ್, ಜಾಕ್ ಕಾಲಿಸ್, ಲಾಂಗ್ವೆಲ್ಟ್, ಜೆಪಿ ಡುಮಿನಿ ಅಂತಹ ದಿಗ್ಗಜರಿದ್ದರು. ಆ ಮ್ಯಾಚ್ನಲ್ಲಿ ಭಾರತ 401 ರನ್ ಗಳಿಸಿತ್ತು. ಎಬಿ ಡಿವಿಲಿಯರ್ಸ್ ಹೊರತುಪಡಿಸಿ ಉಳಿದವರಿಂದ ಆಟವೇ ಬರಲಿಲ್ಲ. ಫೈನಲ್ ಆಗಿ ಭಾರತ ಆ ಪಂದ್ಯವನ್ನ 153 ರನ್ಗಳಿಂದ ಗೆದ್ದಿತ್ತು. ಟೋಟಲ್ ಆಗಿ 14 ಬಾಲ್ಗಳಲ್ಲಿ ಪರ್ಫೆಕ್ಟ್ 200 ರನ್ ಗಳಿಸಿದ್ದ ತೆಂಡೂಲ್ಕರ್ ಹೊಸ ಇತಿಹಾಸವನ್ನೇ ಬರೆದಿದ್ರು. ಇಷ್ಟಿದ್ರೂ ಆ ದಿನ ಧೋನಿ ಕಡೆಯ ಓವರ್ಗಳಲ್ಲಿ ಸಚಿನ್ ತೆಂಡೂಲ್ಕರ್ಗೆ ಬ್ಯಾಟಿಂಗ್ ಮಾಡೋಕೆ ಹೆಚ್ಚು ಅವಕಾಶ ಕೊಡಲಿಲ್ಲ ಎನ್ನೋ ಕಾರಣಕ್ಕೆ ಅಂದು ಧೋನಿಯನ್ನು ಟೀಕೆ ಮಾಡಿದ್ದವರು ಇದ್ದಾರೆ. ಆಗ ಕ್ಯಾಪ್ಟನ್ ಆಗಿದ್ದವರೇ ಧೋನಿ. ತೆಂಡೂಲ್ಕರ್ 200ನೇ ರನ್ ಹೊಡೆದಿದ್ದು 49.5ನೇ ಓವರ್ನಲ್ಲಿ. ತೆಂಡೂಲ್ಕರ್ ಡಬಲ್ ಸೆಂಚುರಿ ಹೊಡೆದ ನಂತರ ಮತ್ತೊಮ್ಮೆ ಅದೇ ಸಾಧನೆಯನ್ನ ಹಲವರು ಮಾಡಿದ್ದಾರೆ. ವೀರೇಂದ್ರ ಸೆಹ್ವಾಗ್, ಶುಭ್ಮನ್ ಗಿಲ್, ಇಶಾನ್ ಕಿಶನ್, ಕ್ರಿಸ್ ಗೇಲ್, ಮ್ಯಾಕ್ಸ್ವೆಲ್, ಫಕರ್ ಜಮಾನ್, ನಿಶಾಂಕ, ಮಾರ್ಟಿನ್ ಗುಪ್ಟಿಲ್ ತಲಾ ಒಂದೊಂದು ಡಬಲ್ ಸೆಂಚುರಿ ಹೊಡೆದಿದ್ರೆ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಒಂದಲ್ಲ ಎರಡಲ್ಲ 3 ಡಬಲ್ ಸೆಂಚುರಿ ಹೊಡೆದಿದ್ದಾರೆ. ಇವತ್ತಿಗೂ ಅತ್ಯಧಿಕ ಸ್ಕೋರ್ ಇರೋದು ರೋಹಿತ್ ಶರ್ಮಾ ಹೆಸರಲ್ಲೇ. ತೆಂಡೂಲ್ಕರ್ ಹೊಡೆದಿದ್ದ ಮೊತ್ತ ಮೊದಲ ದ್ವಿಶತಕಕ್ಕೆ ಚರಿತ್ರೆಯಲ್ಲಿ ಬೇರೆಯದ್ದೇ ಸ್ಥಾನವಿದೆ. ಇನ್ನೊಂದು ವಿಶೇಷ ಇದೆ. ಆ 200 ರನ್ ಹೊಡೆದು ಹೊಸ ಇತಿಹಾಸ ಸೃಷ್ಟಿಸಿದಾಗ ತೆಂಡೂಲ್ಕರ್ ವಯಸ್ಸು ಕೇವಲ 37. ಬಹುತೇಕ ಆಟಗಾರರು ನಿವೃತ್ತಿಯಾಗೋ ವಯಸ್ಸಿನಲ್ಲಿ ಹೊಸ ದಾಖಲೆ ಬರೆದಿದ್ರು ಸಚಿನ್ ತೆಂಡೂಲ್ಕರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.